ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಇವತ್ತು ಪಾತ್ರೆಯಲ್ಲಿ ಮಾಡೋದ್ರಿಂದ ಪಾತ್ರೆಗೆ ಒಂದು 6 ಸ್ಪೂನು ಚಿಕ್ಕದು ಒಂದು 6 ಸೌಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದಾದಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ಗೆ 1 ಈರುಳ್ಳಿ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಒಂದು 5 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಮೆತ್ತಗಾಗಲಿ. ಸ್ವಲ್ಪ ಈರುಳ್ಳಿ ಮೆತ್ತಗಾಗೋ ತನಕ ತಿರುಗಿಸ್ಕೊಳ್ಳೋಣ. ನಾವು ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಬಿರಿಯಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು 3/4 ಸ್ಪೂನ್ ಹಾಕಿದ್ದೀನಿ. 1 ಗ್ಲಾಸ್ಗೆ 1/4 ಸ್ಪೂನ್ ಥರ 3/4 kgಗೆ 3 ಸ್ಪೂನ್ 3/4 ಸ್ಪೂನ್ ಹಾಕಿದ್ದೀನಿ. ಆದಮೇಲೆ 1 ಗ್ಲಾಸ್ಗೆ 2 ಮೆಣಸಿನ್ಕಾಯಿ ಥರ 6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ. ಇವಾಗ ನಾನು 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 1 ಹಿಡಿ ಕೊತ್ತಂಬರಿ ಹಾಕಿದ್ದೀನಿ, 1 ಹಿಡಿ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, 1 ಹಿಡಿ ಪುದೀನ ಹಾಕಿದ್ದೀನಿ. ಪುದೀನ 3ನ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಳ್ಳೋಣ. ಟೊಮೆಟೊ, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾನು ಅದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ ಅದಕ್ಕೆ ನಾನು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ತಿರುಗಿಸೋಣ. ತಿರುಗಿಸಿದಾದ್ಮೇಲೆ ನಾನು ಅದಕ್ಕೆ ಅರ್ಧ kg ಮಟನನ್ನು ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚಿಕ್ಕ ಪೀಸಾಗಿ ಮಾಡಿ ಹಾಕಿದ್ರೆ ಎಲ್ಲರಿಗೂ ಒಂದೊಂದು ಬಾಯಿಗೆ ಸಿಗುತ್ತೆ. ಮತ್ತು ನಾನು ಇವಾಗ 1 ಕಪ್ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ದೊಡ್ಡದಾಗಿ ಹಾಕಿದ್ರೆ ಒಂದ್ಸರಿ ಉಪ್ಪು ಹಿಡಿಯೋದಿಲ್ಲ, ಹಂಗಾಗ್ಬಿಡುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಿಡಿಯೋದಿಲ್ಲ, ಉಪ್ಪು ಖಾರ ಹಿಡಿಯೋದಿಲ್ಲ. ಸಣ್ಣ ಪೀಸ್ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಮಟನ್ ಪೀಸು ಸಿಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲಿಗೆ ಒಂದು 15-20 ನಿಮಿಷ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡಾದ್ಮೇಲೆ ನೋಡಿ, ನಾನು 1 ಗ್ಲಾಸ್ಗೆ 1 ಜಗ್ ಇಟ್ಕೊಂಡಿದ್ದೀನಿ, ಅರ್ಧ ಲೀಟ್ರದ್ದು. ಅದರಲ್ಲಿ 1 ಗ್ಲಾಸ್ಗೆ 1 ಜಗ್ ನೀರು ಹಾಕಿದ್ರೆ ಸರಿ ಹೋಗುತ್ತೆ. 3 ಗ್ಲಾಸ್ಗೆ 2.5 ಜಗ್ ನೀರು ಹಾಕಿದ್ದೀನಿ. ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಟನ್ ಬೆಂದಿದೆಯಾ ನೋಡ್ಕೊಳ್ಳೋಣ. ಇವಾಗ ನಾನು ಅಕ್ಕಿನ ಒಂದು ಚೂರು ನೀರಿಲ್ದೇನೆ ಕೈಯಲ್ಲೇ ಎತ್ತಾಕ್ತಾಯಿದ್ದೀನಿ. ನೀರಿಡಬಾರ್ದು. ನೀರಿಟ್ಟರೆ ಮತ್ತೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದಾಗ್ಬಿಡುತ್ತೆ, ಗಂಜಿ ಆಗಿಬಿಡುತ್ತೆ. ನೀರು ಒಂಚೂರು ಇಲ್ದಂಗೆ ನಾವು ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ತಿರುಗಿಸೋಣ. ತಿರುಗಿಸ್ಬಿಟ್ಟು ಅದಕ್ಕೆ 3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದ್ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುದಿಸೋಣ. ನೋಡಿ, ಸ್ವಲ್ಪ ಕುದ್ದಿದ್ದಾದಮೇಲೆ ನಾವು ಇವಾಗ ಅದ್ರ ಕೆಳಗಡೆ ಇಟ್ಬಿಟ್ಟು ಪಾತ್ರೆ ಇಡೋಣ. ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಂಡು ಮತ್ತೆ ಅದ್ರ ಮೇಲೆ ಬಿಸಿನೀರು ಏನಾದರೂ ಒಂದು ವೆಯ್ಟ್ ಇಟ್ಬಿಟ್ಟು ದಮ್ಮಿಗೆ ಬಿಡೋಣ. ದಮ್ ಬಿಟ್ಟು ಒಂದು 10 ನಿಮಿಷ ಆಗಿದೆ. ನೋಡಿ, ಅನ್ನ ರೆಡಿಯಾಗಿದೆ. ಅಂದರೆ ಮಧ್ಯದಲ್ಲಿ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ಒಂದು 2-3 ಸರಿ ತಿರುಗಿಸ್ಕೊಂಡು ತುಂಬ ತಿರುಗಿಸ್ಕೋಬಾರ್ದು. ನಾನು ಬಾಸ್ಮತಿ ರೈಸು 1 ಗ್ಲಾಸು, ಸೋನಾ ಮಸೂರಿ ರೈಸ್ 2 ಗ್ಲಾಸ್ ಹಾಕಿದ್ದೀನಿ. ನೋಡಿ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಯಿತು ಅಂತೇಳಿ. ಬಿರಿಯಾನಿ ನೀವು ಮಾಡಿ ನೋಡಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದ ವೀಕ್ಷಕರೇ. ನಮಸ್ಕಾರ.